ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ತೆಲುವಾದಿ ನಾರಾಯಣಸ್ವಾಮಿ ಅವರು 7 ಮಿನಿಸ್ಟರ್ ಕ್ವಾರ್ಟರ್ಸಲ್ಲಿ ಸರ್ಕಾರಿ ನಿವಾಸ ಅವರಿಗೆ ಅಲಾಟ್ ಆಗಿತ್ತು. 7 ಮಿನಿಸ್ಟರ್ ಕ್ವಾರ್ಟರ್ಸಲ್ಲಿ ಆ ಸರ್ಕಾರಿ ನಿವಾಸ ಅಲಾಟ್ ಆದ ಹಿನ್ನೆಲೆಯಲ್ಲಿ ಆ ಸರ್ಕಾರಿ ನಿವಾಸದಲ್ಲಿ ಇವತ್ತು ಭರ್ಜರಿಯಾಗಿ ಗೃಹ ಪ್ರವೇಶ ಮಾಡಿಕೊಂಡ್ರು. ಸಾವಿರಾರು ಮಂದಿ ಬಂದವರಿಗೆ ಶುಭ ಹಾರೈಸಿದ್ದಾರೆ ಮತ್ತು ಬಂದವರಿಗೆಲ್ಲ ಭರ್ಜರಿ ಭೋಜನ ಕೂಟವನ್ನು ಏರ್ಪಡಿಸಿದರು. ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಬಿಜೆಪಿ ಎಸ್ಸಿ ಮೋರ್ಚಾ ಮುಖಂಡರು ಹೇಳಿ ಸರ್. ಇವತ್ತು ಛಲವಾದಿ ನಾರಾಯಣಸ್ವಾಮಿರವರು ವಿಧಾನ ಪರಿಷತ್ ವಿಪಕ್ಷದ ನಾಯಕರಾಗಿ ಸುಮಾರು 2 ವರ್ಷಗಳು ಕಳೆದಿದೆ. ಇವತ್ತು ಸರ್ಕಾರ ಏನು ಈಗ ಒಂದು ಕ್ವಾರ್ಟರ್ಸನ್ನು ಮಂಜೂರಿ ಮಾಡಿದ್ರು, ಇವತ್ತು ಅದ್ಧೂರಿಯಾಗಿ ಇವತ್ತು ಈ ಮನೆಗೆ ಗೃಹ ಪ್ರವೇಶನ ಮಾಡಿದ್ದಾರೆ. ಅವರಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ದೊರಕಲಿ, ಮುಂದೆ ರಾಜಕೀಯದ ಭವಿಷ್ಯ ಇನ್ನೂ ಅತ್ಯುನ್ನತವಾಗಿ ಇರಲಿ ಅಂತೇಳಿ ನಾನು ಛಲವಾದಿ ನಾರಾಯಣಸ್ವಾಮಿಯವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಿರೋಧ ಪಕ್ಷ ನಾಯಕರಾಗಿ 2 ವರ್ಷ ಆದವ್ರಿಗೆ ಇನ್ನೂ ಮನೆ ಅಲರ್ಟ್ ಆಗಿಲ್ಲ, ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ಹೌದು. ಈಗ ಛಲವಾದಿ ನಾರಾಯಣಸ್ವಾಮಿ ನಾಯಕತ್ವದ ಬಗ್ಗೆ ಏನು ಹೇಳ್ತೀವಿ? ಛಲವಾದಿ ನಾರಾಯಣಸ್ವಾಮಿ ಅವರು ಹುಟ್ಟು ಹೋರಾಟಗಾರರು. ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಅವರಿಗೆ ಅನ್ಯಾಯ ಮಾಡಿದರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು. ಇವತ್ತು ಬಿ ಜೆ ಪಿಯಲ್ಲಿ ಬಂದಾಗ ಅವ್ರನ್ನ ಬಿ ಜೆ ಪಿಯಲ್ಲಿ ಸ್ವಾಗತ ಮಾಡಿ, ಅವರಿಗೆ ರತ್ನಗಂಬಳಿಯನ್ನು ಸ್ವಾಗತ ಮಾಡಿ ಅವರಿಗೆ ಅತ್ಯುನ್ನತವಾದಂಥ ಒಂದು ಸ್ಥಾನಮಾನ ಕೊಟ್ಟವ್ರಿ. ಬಿ ಜೆ ಪಿ ಪಕ್ಷದ ಸಂಘಟನೆಯಲ್ಲಿ ಅತ್ಯುನ್ನತವಾಗಿ ತೊಡಗಿಸ್ಕೊಂಡಿದ್ದಾರೆ. ರಾಜ್ಯಾದ್ಯಂತನೂ ಸಹ ಅವರು ಒಂದು ಸಂಘಟನೆ ಮಾಡಿ ಮುಂಬರ್ತಕ್ಕಂಥ ಒಂದು 2028ರ ಚುನಾವಣೆಗೆ ಏನು ದಲಿತ ಸಮುದಾಯ ಏನಿದೆ ಬಿ ಜೆ ಪಿ ಪರವಾಗಿ ವಾಲ್ಲಿ ಬಿ ಜೆ ಪಿಗೆ ಅತಿ ಹೆಚ್ಚಿನ ಮತಗಳನ್ನು ನೀಡೋದ್ರ ಮುಖಾಂತರವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಹಲವಾರು ಹಗರಣಗಳನ್ನು ಹೊರಗೆ ತಂದಿದ್ದಾರೆ. ಅವರು ಹಿಂದೆ ಕರ್ನಾಟಕ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟು ಏನು ಹೇಳ್ತಿದ್ದಾರೆ, ತುಂಬ ಅದ್ರ ಬಗ್ಗೆ ಅಸ್ಸಾಂನಲ್ಲಿ ತುಂಬ ದೊಡ್ಡದಾಗಿ ಫೋಕಸ್ ಮಾಡಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳ್ತಾರೆ? ಸರ್ಕಾರ ಏನು ಸಿದ್ದರಾಮಯ್ಯನವ್ರ ಸರ್ಕಾರ 2023ರಲ್ಲಿ ಬಂತು, ಅವತ್ತಿಂದು ಭ್ರಷ್ಟಾಚಾರದಲ್ಲೇ ನಡೀತಾ ಇದೆ. ಇವತ್ತು ಬಹುಶಃ ಇಂಜಿನ್ ಬಸ್ಸು ಚೇಂಜ್ ಆಗಿದೆ, ಇಂಜಿನ್ ಮಾತ್ರ ಅದೇ ಇಂಜಿನ್ನೇ ಇದೆ. ಆದರೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರದಿಂದ ಬಡವರಿಗೆ ಏನು ನ್ಯಾಯ ದೊರಕ್ತಾ ಇಲ್ಲ. ಇವತ್ತು ಏನು ಫ್ರೀ ಗಿಫ್ಟ್ಗಳೇನು ಕೊಟ್ಟಿದ್ದಾರೆ, ಆದರೆ ಸಂಪೂರ್ಣವಾದಂಥ ಒಂದು ಅಭಿವೃದ್ಧಿನ ಕುಂಠಿತವಾಗಿದೆ ಇವತ್ತು ರಾಜ್ಯದಲ್ಲಿ. SC ಹಣನ ಫ್ರೀ ಗಿಫ್ಟ್ ಯೂಸ್ ಮಾಡಿದ್ದಾರೆ ಅಂತ ಹೌದು. SC ಮತ್ತು TSP ಹಣನ ಇವತ್ತು ಏನು ಮೆಟ್ರೋಗೆ ಮತ್ತು ಫ್ರೀ ಗಿಫ್ಟ್ಗಳಿಗೆ ಮತ್ತು ರೋಡ್ಗಳಿಗೆ ಈ ರೀತಿಯಾಗಿ SCಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಒಂದು ಸರ್ಕಾರ, ಈ ಸರ್ಕಾರಕ್ಕೆ ನಾವು ಬಹಿಷ್ಕರಿಸ್ತಾ ಇದ್ದೀವಿ. ಈಗ ಹೊಸ ಮನೆ ಗೃಹ ಪ್ರವೇಶಕ್ಕೆ ಏನು ಶುಭ ಹಾರೈಸ್ತೀವಿ? ಹೊಸ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಛಲವಾದಿ ನಾರಾಯಣಸ್ವಾಮಿಯವ್ರಿಗೆ ದೊರೀಲಿ, ಇನ್ನೂ ಅತ್ಯುನ್ನತವಾದಂಥ ಒಂದು ರಾಜಕೀಯ ಸ್ಥಾನಮಾನನ ದೊರೀಲಿ ಅಂತೇಳಿ ನಾನು ಅವರಲ್ಲಿ ಆಶಿಸ್ತೀನಿ. ನಾಗೇಶ್, ಹೊಸಕೋಟೆ.